ನೀವೇನ್ ಹೇಳ್ತಾ ಇದ್ದೀರಾ? ಈ ಮಂಡಿ ನೋವು, ಆಂಕಲ್ ಪೇನು ಅಥವಾ ಜಾಯಿಂಟ್ಸ್ಗಳದ್ದು ಪೇನ್ ಏನಿದೆ ನಿಮಗೆ, ಅದಕ್ಕೆ ನೀವು 1 ವಾರ ಕಟ್ಟಬೇಕು. 1 ವೀಕ್ ಈ ತರ ಟ್ವಿಸ್ಟ್ ಮಾಡಬೇಕು. ಎವ್ರಿ ನೈಟ್ ಇದಕ್ಕೆ ಮೇಕಿ ಸ್ಟ್ರಿಪ್ ಕಟ್ತೀರಾ, ಮತ್ತೆ ಇದನ್ನ ಬೆಳಗ್ಗೆ ರಿಮೂವ್ ಮಾಡ್ತೀರಾ. ಎವ್ರಿ ನೈಟ್ ಇಲ್ಲಿ ಕಟ್ತೀರಾ, ಮತ್ತೆ ಬೆಳಗ್ಗೆ ರಿಮೂವ್ ಮಾಡ್ತೀರಾ. ಓಕೆ ಮೇಡಮ್. ಮತ್ತೆ ಮೇಡಮ್ ಇದು ಮತ್ತೆ ಮಿಡಲ್ ಫಿಂಗರ್ ಮತ್ತೆ ಈ ರಿಂಗ್ ಫಿಂಗರ್ ಓನ್ಲಿ ರೈಟ್ ಹ್ಯಾಂಡ್ ಮಿಡಲ್ ಜಾಯಿಂಟ್ಸ್ ಮತ್ತೆ ಫಸ್ಟ್ ಜಾಯಿಂಟ್ಸ್ ವಿಂಟರ್ ಅಲ್ಲಿ ಪೇನ್ ಬರುತ್ತೆ ಮೇಡಮ್. ರಿಂಗ್ ಫಿಂಗರ್ ರೈಟ್ ಹ್ಯಾಂಡ್, ಮಿಡಲ್ ಫಿಂಗರ್, ರಿಂಗ್ ಫಿಂಗರ್, ಮಿಡಲ್ ಜಾಯಿಂಟ್ಸ್, ಫಸ್ಟ್ ಜಾಯಿಂಟ್ಸ್ ಫೋಲ್ಡಿಂಗ್. ಇಲ್ಲ ಮೇಡಮ್, ರಿಂಗ್ ಫಿಂಗರ್, ಮಿಡಲ್ ಫಿಂಗರ್, ನಾಟ್ ಇಂಡೆಕ್ಸ್ ಫಿಂಗರ್. ರಿಂಗ್ ಅಂಡ್ ಮಿಡಲ್ ಫಿಂಗರ್. ರಿಂಗ್ ಫಿಂಗರ್, ಮಿಡಲ್ ಫಿಂಗರ್, ಮಿಡಲ್ ಜಾಯಿಂಟ್, ಫಸ್ಟ್ ಜಾಯಿಂಟ್. ಇದೆರಡು ಪೇನ್ ಬರ್ತಾ ಇದೆನಾ? ಮೇಲೆದು ಫಸ್ಟ್ ವಾತ ಮತ್ತೆ ಪಿತ್ತ ಎರಡು ಜಾಯಿಂಟ್ ಪೇನ್ ಇದೆ. ಇದೆರಡುನಾ? ಎರಡು ಬೋತ್ ಫಿಂಗರ್. ನಿಮಗೆ ನೀ ಪೇನು ಇದೆ, ಆಂಕಲ್ ಪೇನು ಇದೆ. ಮೇಡಮ್ ನಾವು ವಿಂಟರ್ ಅಲ್ಲಿ ಜಾಸ್ತಿ ಆಗುತ್ತೆ ಪೇನ್. ನಾವು ಡೆಲ್ಲಿನಲ್ಲಿ ಇರೋದು. ಈಗ ಆಲ್ರೆಡಿ ವಿಂಟರ್ ಸ್ಟಾರ್ಟ್ ಆಯ್ತು, ಈಗ ಸ್ಟಾರ್ಟ್ ಆಯ್ತು ಪೇನ್. ಯು ಸ್ಟಾಪ್ ಅಪ್ಲೈಯಿಂಗ್, ಸಾರಿ, ಮೆಂತ್ಯ ಅಪ್ಲೈ ಮಾಡೋದನ್ನ ನಿಲ್ಲಿಸಿ ಪೆಪ್ಪರ್ ಕಟ್ಟಿ. ಕಪ್ಪು ಮೆಣಸು, ಕಾಳು ಮೆಣಸು ಹೇಳ್ತೀವಲ್ಲ, ಕಾಳು ಮೆಣಸು ಕಟ್ಟಿ ನೋಡಿ. ಯಾರಿಗೆಲ್ಲ ವಿಂಟರ್ ಅಲ್ಲಿ ಆಗುತ್ತೆ, ಮಳೆ ಬಂದಾಗ, ಚಳಿ ಆದಾಗ, ಈ ವಾತಾವರಣ ತಂಪಾದಾಗ, ಯಾರಿಗೆ ಮಂಡಿ ನೋವು ಜಾಸ್ತಿ ಆಗುತ್ತೆ, ಆಂಕಲ್ ಪೇನ್ ಜಾಸ್ತಿ ಆಗುತ್ತೆ, ದಯವಿಟ್ಟು ಅವರು ಪೆಪ್ಪರ್ ಕಟ್ಟಿ. ಇದ್ರ ಬಗ್ಗೆ ಎಲ್ಲ ನಾನು ಮುಂದಕ್ಕೆ ಎಕ್ಸ್ಪ್ಲನೇಷನ್ ಇದೆ, ನಾನು ನಿಮಗೆ ಟೈಮ್ ತಗೊಂಡು ಡೀಟೇಲ್ ಆಗಿ ಹೇಳ್ತೀನಿ. ಪೆಪ್ಪರ್ ಅಂದ್ರೆ ಕಾಳು ಮೆಣಸು, ಕರಿ ಮೆಣಸು. ಅರ್ಥ ಆಯ್ತಲ್ಲ ಪವಿತ್ರ? ಅರ್ಥ ಆಯ್ತು ಮೇಡಮ್. ಬಟ್ ಇಲ್ಲಿ ಪೇನ್ ಬಾಲ್ ಹುಡುಕಿ. ನೀವು ಪೇನ್ ಬಾಲ್ ನ ಹುಡುಕ್ಬಿಟ್ಟು ಈ ಎರಡು ನಿಮ್ದು, ಇದು ಮಂಡಿ ಇದೆ, ಇದು ನಿಮ್ದು ನೀ ಜಾಯಿಂಟ್ ಇದೆ, ಇದೆರಡು ನೀ ಜಾಯಿಂಟ್, ಇದೆರಡು ಬಂದ್ಬಿಟ್ಟು ಆಂಕಲ್ ಜಾಯಿಂಟ್. ಪೇನ್ ಇರೋ ಕಡೆ ಕಟ್ಬೋದು ಅಂತ ಹೇಳ್ತೀರಾ ಮೇಡಮ್? ಪೇನ್ ಇರೋ ಕಡೆ ನೀವು ಈ ತರ ಸರ್ಚ್ ಮಾಡ್ತಾ ಹೋಗಿ. ನೀವು ಪೇನ್ ನ ಎಲ್ಲಿ ಜಾಸ್ತಿ ನಿಮ್ಗೆ ಪೇನ್ ಆಗುತ್ತೆ, ಎಲ್ಲಿ ನಿಮ್ಗೆ ಪೇನ್ ಪಾಯಿಂಟ್ ಸಿವಿಯರ್ ಅನ್ಸುತ್ತೆ, ಅಲ್ಲಿಗೆ ಪೆಪ್ಪರ್ ಕಟ್ಟಿ. ಓವರ್ ನೈಟ್ ಕಟ್ಟಬೇಕು, ರಾತ್ರಿ ಫುಲ್ ಕಟ್ಟಿ ಬೆಳಗ್ಗೆ ರಿಮೂವ್ ಮಾಡಿ. ಅದನ್ನ ತುಂಬಾ ಹಾರ್ಡ್ ಆಗೆಲ್ಲ ಕಟ್ಟಕ್ ಹೋಗ್ಬೇಡಿ, ಅದು ಸ್ಕಿನ್ಗೆ ಟಚ್ ಆಗಿದ್ರೆ ಸಾಕು. ಓಕೆ ಮೇಡಮ್. ಸ್ಕಿನ್ ಟಚ್ ಆಗಿದ್ರೆ ಸಾಕು, ಈ ತರ ಎಲ್ಲ ಟೈಟ್ ಮಾಡಿ ಕಟ್ಟಕ್ ಹೋಗ್ಬೇಡಿ. ಓಕೆ ಮೇಡಮ್. ಈ ರಿಂಗ್ ಫಿಂಗರ್ ಮಾತ್ರ ಇದು ರೈಟ್ ಲೆಗ್ ಎಕ್ಸ್ಟ್ರಾ ಬೌನ್ಸ್ ಗ್ರೌಂಡಿಂಗ್ ಇದೆ ಅಂತ ಮೇಡಮ್ ಚೆಕ್ ಮಾಡ್ಸಿದ್ವಿ ಇದ್ರಲ್ಲಿ ಎಕ್ಸ್ರೇ ನಲ್ಲಿ. ಬಟ್ ಈ ಪೇನ್ ಮಾತ್ರ ಇದು ರೆಗ್ಯುಲರ್ ಇದೆ ಮೇಡಮ್, ಈಗ ಯಾವಾಗ್ಲೂ ಇರುತ್ತೆ. ಇದು ಫಸ್ಟ್ ಜಾಯಿಂಟ್ ಪೇನ್ ಆಂಕಲ್. ನಿಮ್ಗೆ ಎಕ್ಸ್ಟ್ರಾ ಬ್ರೋನ್ ಕ್ಯಾಲ್ಸಿಫಿಕೇಶನ್ ಆಗ್ತಿದೆ ಅಂತ ಹೇಳಿದಾರೆ. ಗ್ರೌತಿಂಗ್ ಇದೆ ರೈಟ್ ಫುಟ್. ಕ್ಯಾಲ್ಸಿಫಿಕೇಶನ್ ಆಗ್ತಿದೆ ಅಂದ್ರೆ ನೋಡಿ, ಇನ್ಡಿಫಿಷಿಯನ್ಸಿ ಇರುತ್ತೆ, ಅಲ್ಲಿಗೆ ನೀವು ತಂಪು ಕಟ್ಟಬೇಕಾಗುತ್ತೆ. ಸೊ ನೀವೇನ್ ಮಾಡಿ, ಇಲ್ಲಿಗೆ ಡಾರ್ಕ್ ಗ್ರೀನ್ ಕಲರ್ ಅಪ್ಲೈ ಮಾಡಿ. ಪೊಸಿಷನ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನೀವು ಪೊಸಿಷನ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇದು ಕ್ಯಾಲ್ಸಿಫಿಕೇಶನ್ ಪೇನ್ ಆದ್ರೆ ತಿಳ್ಕೊಳ್ಳಿ, ಇವತ್ತು ಹಚ್ಬಿಟ್ಟು ನಾಳೆ ಬೆಳಗ್ಗೆ ರಿಸಲ್ಟ್ ಬರಲ್ಲ. ನಿಮ್ಮ ಬಾಡಿ ಕಾನ್ಸ್ಟಿಟ್ಯೂಷನ್ ಅಥವಾ ನಿಮ್ಮ ಬಾಡಿಯ ಒಂದು ಡಿಸೀಸ್ ಯಾವ ಲೆವೆಲ್ಗೆ ರೀಚ್ ಆಗಿದೆ ಅನ್ನೋದು ನಮಗೆ ಗೊತ್ತಿರಲ್ಲ. ಹಾಗಾಗಿ ಇದು ಬೇಸಿಕ್ ಆಗಿರೋದ್ರಿಂದ, ನಿಮಗೆ ಅದು ಕ್ಯಾಲ್ಸಿಫಿಕೇಶನ್ ಆಗಿರೋದ್ರಿಂದ ಅದು ಕರಗಬೇಕು. ನಿಮಗೆ ಬೋನ್ ಇದೆ, ಅಲ್ಲಿ ಎಕ್ಸ್ಟ್ರಾ ಏನು ಗ್ರೋತ್ ಆಗ್ತಾ ಇದೆ, ಅಲ್ಲಿ ಇಂಡಿಫಿಷಿಯನ್ಸಿ ಆಗಿರುತ್ತೆ. ಇಂಡಿಫಿಷಿಯನ್ಸಿ ಅಂತ ಹೇಳಿದ್ರೆ ಫ್ಲೂಯಿಡ್ ಡಿಫಿಷಿಯನ್ಸಿ ಆಗಿರುತ್ತೆ. ಹಾಗಾಗಿ ಬೆಳಗ್ಗೆ ಹಗಲಲ್ಲಿ ಅದಕ್ಕೆ ಡಾರ್ಕ್ ಗ್ರೀನ್ ಕಲರ್ ಹಾಕಿ, ಯಾವ ಜಾಯಿಂಟ್ ಅಲ್ಲಿ ಪೇನ್ ಬರ್ತಾ ಇದೆ ಅಲ್ಲಿಗೆ. ರಾತ್ರಿ ಹೊತ್ತು ಅಲ್ಲಿಗೆ ಹೆಸರು ಕಾಳು ಕಟ್ಟಿ. ಪ್ರಾಬ್ಲಮ್ ಆಗಲ್ವಾ ಮೇಡಮ್? ವಿಂಟರ್ ಇರೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ವಾ ಹೆಸರು ಕಾಳು ಹಾಕೋದ್ರಿಂದ? ಹೆಸರು ಕಾಳು ಯಾಕೆ ಸಜೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಅದು ಹೀಟು ಅಲ್ಲ, ಕೋಲ್ಡು ಅಲ್ಲ, ಮಾಡರೇಟ್, ಸಮ ಪ್ರಮಾಣ. ಯಾವಾಗ ನಿಮ್ಗೆ ಹೀಟು ಕೋಲ್ಡು ನನಗೆ ಗೊತ್ತಾಗ್ತಾ ಇಲ್ಲ ಅಂತೀರಾ, ಆಗ ನೀವು ಗ್ರೀನ್ ಗ್ರಾಮ್ ಸೆಲೆಕ್ಟ್ ಮಾಡಿ, ಹೆಸರು ಕಾಳು ಸೆಲೆಕ್ಟ್ ಮಾಡಿ. ಓಕೆ, ಹೆಸರು ಕಾಳು ಕಟ್ಟಿ ಇಲ್ಲಿಗೆ. 1 ವೀಕ್ ಕಂಟಿನ್ಯೂಸ್. ಹೌದು, 1 ವೀಕ್ ಕಂಟಿನ್ಯೂಸ್ ಕಟ್ಟಿ. ಓಕೆ ಮೇಡಮ್.